ಜನತಾ ಪಕ್ಷ ಅಂತ ನಿಂತಿತ್ತು. ನಾನು 1983ರಲ್ಲಿ ನೇಗಿಲು ಹೊತ್ತ ರೈತ ನಮ್ಮ ಚಿಹ್ನೆ ಇತ್ತು. ಅದನ್ನ ಹೆಗಲ್ ಮ್ಯಾಗ ತಗೊಂಡು ತಿರುಗಾಡಿದ ನಾನು, ಇಡೀ ಊರು ತಿರುಗಾಡಿದ. ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಿಲ ಹೊತ್ತು ತಿರುಗಾಡಿದಾಗ. ಆಗಿನ ಒಂದು ರಾಜಕೀಯ ವ್ಯವಸ್ಥೆ, ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಹಳ ಗಜಾಂತರ ಫರಕ್ ಐತಿ. ಅವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು, ಅಂದ್ರೆ ಅವಾಗ ನಾವು ಮಾಡಿದ್ದು ಕೇವಲ 1,86,000 ರೂಪಾಯಿ, ಒಂದು ಬೂತಿಗೆ 10 ರೂಪಾಯಿ, 2 ಏಜೆಂಟ್ ಫಾರ್ಮ, 2 ಹೋಟರ್ ಲಿಸ್ಟ, 1 ದಸ್ತ ಹಾಳಿ, 1 ಬಾಲ್ ಪೆನ್, ರಬ್ಬರ್ ಬ್ಯಾಂಡ್, ಕಿಶೆಗೆ ಹಚ್ಕೊಳ್ಳು ಬ್ಯಾಲೆಟ್, ಕಿಶೆಗೆ ಹಚ್ಕೊಳ್ಳು ಬಿಲ್ಲ 25, ಮತ್ತು ಊರಿಗೆ 10 ಪೋಸ್ಟರ್, 4 ಜೆಂಡ ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವ್ ನಾವು. ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ. ಹಾಕೋದು ತೆಗೆಯೋದು, ಹಾಕೋದು ತೆಗೆಯೋದು, ಇದು ಒಂದು ದಲಾಲಿ ಅಂಗಡಿ ಆಗೈತಿ. ಟೋಟಲ್ದಾಗ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ. ನೀವು ತಗೊಳ್ಳೋದು 2 ರೂಪಾಯಿ ಹೆಚ್ಚು ಮಾರೋದು, ಆ 2 ರೂಪಾಯಿ ಇಟ್ಕೊಳ್ಳೋದು, ಉಳಿಕಿದ್ದು ನಿಮಗೆ ಕೊಡೋದು, ಕಡಿಮೆ ಬಿದ್ದರೆ ಮತ್ತೇನು ಸುಳ್ಳು ಹೇಳಾದ್ರು ಮಾಡಿ ತಗೊಳ್ಳೋದು. ಇಂಥ ಒಂದು ಸಂದರ್ಭ ಬಂದೈತಿ. ಅದ್ರ ಜೊತೆಗೆ ಎಲ್ಲಾ ಸರ್ಕಾರಗಳು, ನಾನು ಬಿಜೆಪಿ ಅನ್ನಂಗಿಲ್ಲ, ಕಾಂಗ್ರೆಸ್ ಅನ್ನಂಗಿಲ್ಲ, ಇನ್ನೊಂದು ಅನ್ನಂಗಿಲ್ಲ, ಮತ್ತೊಂದು ಅನ್ನಂಗಿಲ್ಲ, ಎಲ್ಲಾ ಸರ್ಕಾರಗಳು ತತ್ವ ಆದರ್ಶ ಏನ್ರಿ ಇರೋರು, ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳು ಮಾಡ್ತಾ ಇದ್ದಾರೆ. ನಿನ್ನೆ ಮತ್ತೆ ಬಿಹಾರದಾಗ ಮಾಡ್ರು, ಅವ್ರು ಪುಕಟ್ ಬಸ್ ಮಾಡ್ರಿ, ಅವರು ಲೈಟ್ ಮಾಡ್ರಿ, ಮತ್ತು ಅವರು ಹೆಣ್ಮಕ್ಳಿಗೆ 2,000 3,000 ಅವರು ಮಣ್ಣಿನ ಅವರು ಮಾಡ್ರು. ಆತು, ಕುದುರೆ ಓಡ್ತೈತಿ, 2 ದಿವಸ ಓಡುದು, ಎಲ್ಲಿ ಹೋಗಿ ನಿಲ್ಲೋದು, 1 ದಿವಸ ನಿಲ್ತೈತಿ. ಆದ್ರೆ ನಿತ್ತದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು, ನೀವಿದ್ರೆ ನೀವು ಭೋಗಿಸ್ಬೇಕು, ನಾವಿಬ್ಬರು ಇದ್ರಿಗಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಭೋಗಿಸ್ಬೇಕು. ಇದು ಯಾರೊಬ್ಬರು ಭೋಗಿಸಬೇಕು. ನಾವು 100% ಅದು ಹೇಳಾಕ ಒಂದೇ ಯೋಜನೆ, ಅದನ್ನ ತಿನ್ನಾಕ ಬಹಳ ಹಾದಿಗಳು, ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು. ಬಟ್ ಎಷ್ಟು ಜನರಿಗೆ ತಲುಪ್ತದ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ. ಸ್ವತಃ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರು, ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಒಂದು 100 ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ರೆ 35 ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದ ಮಾತನ್ನ ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡಾರ. ಈಗ ರಾಜ್ಯ ಸರ್ಕಾರದವರು ಒಪ್ಕೊಳಕತ್ತಾರ. ಈಗ ಮನೆ ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು, ಗುಂಡಿ ತುಂಬಿಲ್ಲ, ಗುಂಡಿ ತುಂಬಾಕ್ ಹೇಳ್ರಿ ಅಂದ್ಕೊಳ್ಳಿ ಅದ್ ನಿಂತರು ಅವರು. 2ರೊಳಗೆ 1 ಗುಂಡಿ ತುಂಬುದಾದ್ರೆ ಪುಕಟ್ ಕಾರ್ಯಕ್ರಮ ಎಲ್ಲ ಬಂದ್, ಪುಕಟ್ ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬು ಆಗುದಿಲ್ಲ. 2ರೊಳಗೆ ಯಾವ್ದು ಬೇಕು ಹೇಳಿ. ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಬ್ಬ ರೊಚ್ಚಿಗೆದ್ದು ಬಹುಶಃ ಬರುವಂತ ದಿನಮಾನದಲ್ಲಿ ಇನ್ನೊಂದು ಕ್ರಾಂತಿ ಆಗ್ತೈತೆ ಅಂತ ನನಗೆ ಅನಿಸ್ತೈತೆ.